ನಿಮ್ಮ ಹೆಸರಣ್ಣ? ನನ್ನ ಹೆಸರು ಗಣೇಶ್ ಅಂತ. ನಿಮ್ಮೂರು? ಬುದಿಗೆರೆ ತಾಲೂಕು, ಬೆಂಗಳೂರು. ಅಣ್ಣ, ಈ ತಳಿ ಬಗ್ಗೆ ಏನು ಗೊತ್ತಾ ನಿಮಗೆ? ತಳಿ ಬಗ್ಗೆ ಫಸ್ಟ್ ನಾವು ಯಾವಾಗೂ ತಂದು ಬೇರೆ ತಳಿ ಉಣ್ತಾ ಇದ್ವಿ. ಅವಾಗ ಈ ತರ ಡಿಸ್ಟ್ರಿಬ್ಯೂಟರ್ ತರ ಇವ್ರೆ ಶ್ರೀನಿವಾಸ್ ಅಂತ ಬಂದ್ರು. ಈ ತರ ಔಷಧಿ ಅಂಗಡಿ ಹೋಗಿದ್ದೆ, ಅವ್ರ ತರ ಸಿಕ್ಕಿದ್ರು. ಈ ತರ ಜಂಬೂರಿ ಓಣಿ ಚೆನ್ನಾಗಿದೆ, ಲೆಂತ್ ಇದು ಚೆನ್ನಾಗಿ ಬರುತ್ತೆ, ಲೆಂತ್ ಬರುತ್ತೆ, ಕಾಯಿ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳಿದ್ರು. ಸರಿ, ನಾವು ನೋಡೋಣ, ಯಾವಾಗ ಒಂದೇ ಸತಿ ಓಣಿ ಸ್ವಲ್ಪ ಇದಾಗಿರ್ತದೆ, ಸ್ವಲ್ಪ ಟ್ರೈ ಮಾಡೋದು, ಹೊಸದಾಗಿ ಟ್ರೈ ಮಾಡೋಣ ಅಂತ ತಂದು ಉಣಿದ್ವಿ. ಪರವಾಗಿಲ್ಲ, 3 ಪ್ಯಾಕೆಟ್ ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ಮೇಲೆ ಮಾಮೂಲಿ ಎಲ್ಲಾದ್ರಾಗ ಹೆಂಗ್ ಮಾಡ್ತಿದ್ವಿ ಹಂಗೆ ತರ ಔಷಧಿಗಳನ್ನ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಇದ್ವಿ. ಕಾಯಿ ಮಾತ್ರ ಸಕ್ಕತ್ತಾಗಿದೆ. ನಿನ್ನೆ 1 ಪೀಕ್ ಫಸ್ಟ್ ಸ್ಯಾಂಪಲ್ ಸಿಕ್ಕಿದೆ. 1 ಪೀಕ್ಗೆ ಒಂದು ಟನ್ ಕಾಯಿ ಕೊಯ್ದಿದೆ ಸರ್. ಫಸ್ಟ್ ಪಿಕ್ಕಿಂಗ್ 1 ಟನ್ ಕಾಯಿ ಇದೆ. 1 ಟನ್. ಲೆಂತ್ ಚೆನ್ನಾಗಿದೆ, ಗ್ರೀನೆಸ್ ಚೆನ್ನಾಗಿದೆ, ಕಾಯಿ ಲೆಂತ್ ಚೆನ್ನಾಗಿದೆ. ಇಷ್ಟ ಆಯ್ತಾ ಅಣ್ಣ? ಕೆಲವ್ರು ಏನ್ ಹೇಳ್ತಾರಂದ್ರೆ ಅದು ದಪ್ಪ ಆಗ್ತೈತೆ, ಬಲ್ತು ಹೋಗ್ತೈತೆ ಅಂತ ಹೇಳ್ತಿರ್ತಾರೆ. ಒಂದು 3 ಡೇಸ್ ಬಿಡ ಬಂದು 1 ಡೇಸ್ ಬಿಟ್ಟು 1 ದಿನ ಕಿತ್ತಾ ಇದೆ, ಕಾಯಿ ಲೆಂತ್ ಚೆನ್ನಾಗಿರ್ತೈತೆ. ಇವತ್ತು ಕಿತ್ತಿ ನಾಳೆ ಬಿಟ್ಟು ನಾಳೆ ಮತ್ತೆ ಪಿಕ್ ಮಾಡಬೇಕು. ಒಂದಿನ ಬಿಟ್ಟು ಒನ್ ಡೇ ಆಫ್ಟರ್ ಡೇ ಕಿತ್ತಾ ಇದ್ರೆ ಚೆನ್ನಾಗಿರ್ತದೆ. ನಾವು 2 ದಿನ 3 ದಿನ ಎಕ್ಸ್ಟ್ರಾ ಬಿಟ್ಟರೆ ಅದು ದಪ್ಪ ಆಗುತ್ತಾ? ಇಳುವರಿ ಮತ್ತೆ ಫ್ರೂಟ್ ಸೆಟ್ಟಿಂಗ್ ಎಲ್ಲಿಂದ ಕೂತ್ಕೊಂಡಿತ್ತಣ್ಣ? ಫ್ರೂಟ್ ಸೆಟ್ಟಿಂಗ್ ಬಿಡೋದ್ರಿಂದ ಟಾಪ್ ಪಾಯಿಂಟ್ ಒಂದೇ ನೋಡ್ಬೋದು ನೀವು. ಫಸ್ಟ್ ಸ್ಟಾರ್ಟಿಂಗ್ ತಳದಲ್ಲಿಂದ ಫುಲ್ ಮೇಲೆ ಸುಳಿ ಗಂಟನೂ ಫ್ರೂಟ್ ಸೆಟ್ ಚೆನ್ನಾಗಿದೆ. ಎಲ್ಲ ಡ್ರಾಪ್ ಏನೂ ಆಗ್ತಾ ಇಲ್ಲ. ಕಾಯಿ ಕಚ್ಚಿದೆ, ಚೆನ್ನಾಗಿ ಕಾಯಿ ಕಚ್ಚಿದ್ಯಾ? ಮತ್ತೆ ನೀವು ಹ್ಯಾಪಿ ಇದ್ದೀರಣ್ಣ? ಹ್ಯಾಪಿ ಉಣ್ಬೋದು, ಎಲ್ಲಾರ್ಗು ಹೇಳ್ಬೋದಾ? ಥ್ಯಾಂಕ್ ಯು ಅಣ್ಣ.